ಎಸ್, ನಾನೀಗಾಗಲೇ ಹೇಳ್ತಾ ಇದ್ದೆ, ಲೋಕಸಮರಕ್ಕೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ ಅಂತ ಹೇಳಿ. ಎಕ್ಸಾಕ್ಟ್ಲಿ ಹೌದು. ಸಮುದಾಯಕ್ಕೆ ಟಿಕೆಟ್ ಕೇಳಿದ್ದ ಸಚಿವರಿಗೆ ಇಲ್ಲಿ ಶಾಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಲೋಕಸಮರಕ್ಕೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಸಮುದಾಯಕ್ಕೆ ಟಿಕೆಟ್ ಕೇಳಿದ್ದ ಸಚಿವರಿಗೆ ಶಾಕ್ ಆಗಿದೆ. ಜಾತಿವಾರು ಟಿಕೆಟ್ಗೆ ಸಚಿವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಬೆಂಗಳೂರು ಸೆಂಟ್ರಲ್, ಹಾವೇರಿ, ಬೀದರ್, ಮಂಗಳೂರು ಲೋಕಸಭಾ ಕ್ಷೇತ್ರಗಳ ಟಿಕೆಟ್ಗೆ ಭಾರಿ ಲಾಭಿ ನಡೀತಾ ಇದೆ. ಸಚಿವರ ಆಪ್ತರಿಗೆ ಟಿಕೆಟ್ ನೀಡೋದಕ್ಕೆ ವರಿಷ್ಠರು ಒಪ್ಪಿಲ್ಲ. ಅಲ್ಪಸಂಖ್ಯಾತ ಸಚಿವರನ್ನೇ ಕಣಕ್ಕಿಳಿಸಲು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಸ್ಪರ್ಧೆಗೆ ಜಮೀರ್ ರಹೀಂ ಖಾನ್ ಹಿಂದೇಟು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಸಮುದಾಯದ ಬೇರೆಯವರಿಗೆ ಟಿಕೆಟ್ ಕೊಡಿ, ನಾವು ನಿಲ್ಲಲ್ಲ, ಗೆಲ್ಲಿಸಿಕೊಂಡು ಬರ್ತೇವೆ ಅಂತ ಹೇಳಿ ಸಚಿವರು ಮಾತನಾಡ್ತಾ ಇದ್ದಾರಂತೆ. ಎಸ್, ಎಕ್ಸಾಕ್ಟ್ಲಿ ಹೌದು. ಕಾಂಗ್ರೆಸ್ ಹೈಕಮಾಂಡ್ ಮೊದಲ ಚಿಂತನೆಯ ಪ್ರಕಾರ ಈ ಬಾರಿ ಯಾರೆಲ್ಲ ಸಚಿವರಾಗಿದ್ದಾರೋ ಆ ಪೈಕಿ ಕೆಲವರಿಗೆ ಈ ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಕೊಟ್ಟು ಅವರನ್ನೇ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಬೇಕು ಅಂತ ಹೇಳಿ ಪ್ಲಾನ್ ನಡೆದಿತ್ತಂತೆ. ಆ ಬಗ್ಗೆಯೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಆದರೆ ಇಲ್ಲಿ ಕೆಲವೊಂದಿಷ್ಟು ಅಲ್ಪಸಂಖ್ಯಾತ ಸಚಿವರು ನಾವು ನಿಲ್ಲಲ್ಲ, ನಮ್ಮ ಆಪ್ತರಿಗೆ ಟಿಕೆಟ್ ಕೊಡಿ, ನಾವು ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಹೇಳಿ ಮಾತನಾಡ್ತಾ ಇದ್ದಾರಂತೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಎಲ್ಲಾ ಪಕ್ಷಗಳಲ್ಲೂ ಕೂಡ ಈಗ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಈಗ? ನಿಜ, ಯಾಕಂದರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜೋರಾಗ್ತಾನೆ ಇದೆ. ಕಾಂಗ್ರೆಸ್ ಈ ಬಾರಿ, ಯಾಕಂದರೆ ಕಳೆದ ಬಾರಿಗಿಂತಲೂ ಕೂಡ ಕಾಂಗ್ರೆಸ್ ಸ್ವಲ್ಪ ಉತ್ತಮ ಪ್ರಮಾಣದಲ್ಲಿ ಕಾಂಗ್ರೆಸ್ ಚೇತರಿಕೆಯನ್ನು ಕಂಡುಕೊಳ್ತಾ ಇದೆ. ಅದೇ ರೀತಿ ಗ್ಯಾರಂಟಿ ಇರಬಹುದು, 135 ಸ್ಥಾನವನ್ನು ಗೆದ್ದು ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ಚೈತನ್ಯ ಹೆಚ್ಚಿದೆ. ಹೀಗಾಗಿ ಟಿಕೆಟ್ಗಾಗಿ ಹೆಚ್ಚು ಪೈಪೋಟಿಯನ್ನು ಮಾಡಲಾಗ್ತಾ ಇದೆ. ಅದೇ ರೀತಿ ಸಮುದಾಯವಾರು ಕೂಡ ಟಿಕೆಟನ್ನು ಕೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಿರೋದ್ರಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಚಟುವಟಿಕೆಗಳು ಗರಿಯೆದರಿದೆ. ಅದೇ ರೀತಿಯಾಗಿ ನಿಗಮ ಮಂಡಳಿ ನೇಮಕಾತಿಗಳು ಮೊದಲ ಹಂತದಲ್ಲಿ ಮಾಡಿಕೊಂಡ್ರೆ ಆನಂತರವಾಗಿ ಸಂಘಟನಾತ್ಮಕವಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅದೇ ರೀತಿ ನಾಳೆ ಸುರ್ಜೇವಾಲಾ ಅವರೇ ರಾಜ್ಯಕ್ಕೆ ಬರೋದ್ರಿಂದ, ರಾಜ್ಯಕ್ಕೆ ಬಂದು ಸಭೆಯನ್ನು ಮಾಡೋದ್ರಿಂದ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಒಂದಿಷ್ಟು ಚರ್ಚೆಗಳಾಗತ್ತೆ, ಒಂದಿಷ್ಟು ಅಧಿಕಾರ ಹಂಚಿಕೆ ಕೂಡ ಆಗುತ್ತೆ ಅಂತೇಳಿ ನಿರೀಕ್ಷೆ ಮಾಡಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರು, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಾಗ ಪಟ್ಟಿಯನ್ನು ತೆಗೆದುಕೊಂಡಿದ್ರು, ಆದರೆ ಅಂತಿಮ ನಿರ್ಧಾರಕ್ಕೆ ಬರಲಾಗಲಿಲ್ಲ. ಹೀಗಾಗಿ ಸಚಿವರುಗಳಿರ್ಬೋದು, ಶಾಸಕಗಳಿರ್ಬೋದು, ಪರಿಷತ್ ಸದಸ್ಯರುಗಳಿರ್ಬೋದು, ಇವರ 3 ಜನರ ಅಭಿಪ್ರಾಯವನ್ನು ಕೆಪಿಸಿಸಿ ಕಚೇರಿ ಒಂದು ಸಭೆಯನ್ನು ನಡೆಸಿ ಆ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಅದಾದ ಬಳಿಕವಾಗಿ ಅಧಿಕಾರ ಹಂಚಿಕೆ ಮಾಡೋದು. ಈ ಮೂಲಕವಾಗಿ ಅಧಿಕಾರವನ್ನು ಕೆಳಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಬೇಕು, ಆ ಮೂಲಕವಾಗಿ ಚುನಾವಣೆ ಗೆಲ್ಲಬೇಕು ಅಂತೇಳಿ ಸುರ್ಜೇವಾಲಾ ಅವರು ತಂತ್ರಗಾರಿಕೆಯನ್ನು ಹೇಳ್ತಾ ಇದ್ದಾರೆ. ಇದರ ಭಾಗವಾಗಿ ಸುರ್ಜೇವಾಲಾ ಅವರು ಸಭೆ ನಡೆಸ್ತಾ ಇದ್ದಾರೆ. ಅದೇ ರೀತಿ ಒಂದಿಷ್ಟು ಕ್ಷೇತ್ರಗಳಿಗೆ ಸಚಿವ ಸ್ಥಾನ ಸಚಿವರುಗಳಿರ್ತಾರೆ, ಅವರು ತಮ್ಮ ಬೆಂಬಲಿಗೆ ಕೊಡಿ ಅಂತೇಳಿ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಇಲ್ಲಿ ಮಂಗಳೂರು ಇರ್ಬೋದು, ಬೀದರ್ ಇರ್ಬೋದು, ಅದೇ ರೀತಿಯಾಗಿ ಹಾವೇರಿ ಮತ್ತು ಬೆಂಗಳೂರು ಕೇಂದ್ರ 4 ಕ್ಷೇತ್ರಗಳಲ್ಲೂ ಕೂಡ ಅಲ್ಪಸಂಖ್ಯಾತರ ಪ್ರಾಬಲ್ಯ ಹೆಚ್ಚು ಪ್ರಮಾಣದಲ್ಲಿದೆ. ಹೀಗಾಗಿ ಆ ಕ್ಷೇತ್ರಗಳಲ್ಲೇ ಟಿಕೆಟ್ ಕೊಡಿ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಒಂದು ಕಡೆ ಬೆಂಗಳೂರು ಕೇಂದ್ರದತ್ತ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡುವಂತೆ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಹೀಂ ಖಾನ್ ಅವರು ಬೀದರ್ನಲ್ಲಿ ಕೊಡೋಕೆ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಂಗಳೂರು ಕೂಡ ಅಲ್ಪಸಂಖ್ಯಾತರು ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಅದೇ ರೀತಿ ಅಲ್ಪಸಂಖ್ಯಾತರು ಇದ್ದಾರೆ, ಮುಸ್ಲಿಮರಿದ್ದಾರೆ. ಹೀಗಾಗಿ ಆ ಕ್ಷೇತ್ರವನ್ನು ಅಲ್ಪಸಂಖ್ಯಾತರಿಗೆ ಬಿಟ್ಟುಕೊಡಿ ಅಂತೇಳಿ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಹೀಗಾಗಿ ಒಂದು ಕಡೆ ನಿಗಮ ಮಂಡಳಿ ಚರ್ಚೆ ಆಗುತ್ತೆ, ಮತ್ತೊಂದು ಕಡೆಯಾಗಿ ಕೆಪಿಸಿ ಕಾರ್ಯಾಧ್ಯಕ್ಷರು ಇರ್ಬೋದು, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳ ಕುರಿತಂತೆ ನಾಳೆ ಸುರ್ಜೇವಾಲಾ ನೇತೃತ್ವದಲ್ಲಿ ಚರ್ಚೆ ಆಗುತ್ತೆ. ಅದೇ ರೀತಿ ಟಿಕೆಟ್ ಕುರಿತಂತೂ ಕೂಡ ಒಂದಿಷ್ಟು ವರದಿಯನ್ನು ತರಿಸಿಕೊಂಡು ಇದೇ ತಿಂಗಳ 10, ಯಾಕಂದ್ರೆ ಜನವರಿ 10 ಒಳಗಡೆ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಸಂಬಂಧ ಕೂಡ ಸುರ್ಜೇವಾಲಾ ಸಭೆಯಲ್ಲಿ ಚರ್ಚೆ ಆಗಲಿದೆ. ರಾಮ್, ಓಕೆ, ಥ್ಯಾಂಕ್ ಯು ರೂಪೇಶ್, ನಮ್ಮೆಲ್ಲ ಮಾಹಿತಿಗಾಗಿ.